ನಮಸ್ಕಾರ ಸ್ನೇಹಿತರೆ. ಅತಿಯಾಗಿ ನೀವು ಪ್ರೀತಿಸಿದಂತಹ, ವಿಶ್ವಾಸ ಇಟ್ಟಂತಹ, ನನ್ನ ಜಗತ್ತೇ ನೀನು ಎಂದಂತಹ ಪ್ರೀತಿ ಇವತ್ತು ನಿಮ್ಮನ್ನು ಬಿಟ್ಟು ಬಹುದೂರ ಹೋಗಿ ಆಗಿದೆ ರೀ. ನೀವೆಷ್ಟೇ ಅಂಗಲಾಚಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರು, ಎಷ್ಟೇ ನೋವುಪಟ್ಟು ನೀವು ಸ್ಯಾಡ್ ಸ್ಟೇಟಸ್ ಹಾಕಿದರೂ ಕೂಡ ಅವರೇನು ಬದಲಾಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಹೋಗಿ ಆಗಿದೆ. ಅಂಥ ಕೆಟ್ಟ ವಿಷ ಹುಳವೇ ಇವತ್ತು ತನ್ನ ಜೀವನವನ್ನು ರೂಪಿಸ್ಕೊಂಡು ಬದುಕ್ತಿದ್ದಾರೆ ಅಂದರೆ ನಿಮಗೇನು ಕರ್ಮ ರೀ. ಅಂಥವ್ರನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತೀರಾ. ಆ ಕಣ್ಣೀರಿಗೂ ಯೋಗ್ಯತೆ ಇಲ್ಲದ ಜನರನ್ನ ನೆನೆಸ್ಕೊಳ್ಳೋದ್ಕಿಂತ ಬಂಗಾರದಂಥ ಇಂಥ ಬದುಕನ್ನು, ಸುಂದರವಾದಂತಹ ಬದುಕನ್ನು ಒಳ್ಳೆಯ ರೀತಿಯಿಂದ ರೂಪಿಸ್ಕೊಂಡು ಮುಂದಿನ ಜೀವನ ಮಾಡಿರಿ. ಕರ್ಮ ಯಾರನ್ನೂ ಬಿಟ್ಟಿಲ್ಲ. ಇಲ್ಲಿಬ್ಬರಿಗೆ ನಂಬಿಕೆ ದ್ರೋಹ ಮಾಡಿ ಹೋಗಿ ಇನ್ನೊಂದು ಕಡೆ ಸುಖವಾಗಿರ್ತೇನೆಂದರೆ ಸಾಧ್ಯವಿಲ್ಲ ರೀ. ಸಮಯ ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಸೊ ಅದರಿಂದ ನೀವು ಹಾಳಾಗೋಕ್ಕೆ ಹೋಗ್ಬೇಡ್ರಿ, ನಿಮ್ಮ ಜೀವನ ಹಾಳಾಗೋಕ್ಕೆ ಹೋಗ್ಬೇಡ್ರಿ. ಅಂತಹ ವ್ಯಕ್ತಿಗಳಿಂದ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮೌಲ್ಯ ತಿಳಿಯದ ವ್ಯಕ್ತಿಗೋಸ್ಕರ ನಮ್ಮ ಕಣ್ಣೀರು ಬೇಡ. ಮುಂದಿನ ಜೀವನ ಸುಗಮವಾಗಿರಲಿ. ಒಳ್ಳೆಯದನ್ನು ಮಾಡಿರಿ, ಒಳ್ಳೆಯದನ್ನು ಬಯಸ್ರಿ. ಶುಭಮಸ್ತು. ನಮಸ್ಕಾರ.